ನಮಸ್ಕಾರ. ಅಮೃತಧಾರೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಭೂಮಿಕಾ ಸ್ಕೂಲ್ ಮುಗಿಸ್ಕೊಂಡು ಆಟೋ ಹತ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಅದನ್ನು ನೋಡಿದ ಗೌತಮ್ಗೆ ತುಂಬ ಶಾಕ್ ಆಗುತ್ತೆ. ಭೂಮಿಕಾ ಅವರು ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಕೆಲವು ಟೀಚರ್ಸ್ಗಳು ನಿಂತ್ಕೊಂಡಿರ್ತಾರೆ. ಆಗ ಆನಂದ್ ಮತ್ತು ಗೌತಮ್ ಇಬ್ಬರು ಕೂಡ ಓಡಿ ಹೋಗಿ ಅಲ್ಲಿ ಕೇಳ್ತಾರೆ, ನೋಡಿ ಅಲ್ಲಿ ಆಟೋದಲ್ಲಿ ಹೋದ್ರಲ್ಲ ಅವ್ರು ಯಾರು ಏನು ಅಂತ ಕೇಳ್ತಾರೆ. ಆಗ ಟೀಚರ್ಸ್ಗಳು ಯಾಕೆ ನಿಮಗೆ ಏನಂತ ಕೇಳ್ತಾರೆ. ಆಗ ಆನಂದ್ ಅವರು ದಯವಿಟ್ಟು ಹೇಳಿ, ಯಾಕಂದರೆ ಅವರು ನಮ್ಮ ಅತ್ತಿಗೆ ಅಂದರೆ ನಮ್ಮ ಗೌತಮ್ ಇದ್ದಾರಲ್ವ ಅವ್ರ ವೈಫ್ ಅಂತ ಹೇಳ್ತಾರೆ. ದಯವಿಟ್ಟು ಹೇಳಿ ಅಂತ ಸಣ್ಣ ಜಗಳದಿಂದ ಅವರು ದೂರ ಆಗಿದ್ದಾರೆ. ದಯವಿಟ್ಟು ನಿಮಗೆ ಪುಣ್ಯ ಬರುತ್ತೆ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆಗ ಟೀಚರ್ಸ್ಗಳು ಸರಿ ಅವ್ರ ಮನೆ ಇಲ್ಲೇ ಹತ್ರ ಇರೋದು ಅಂತ ಹೇಳಿ ಇದೇ ಸ್ಕೂಲ್ಗೆ ಬರ್ತಾರೆ ಅವರು ದಿನ ಅಂತ ಹೇಳ್ತಾರೆ. ಇಲ್ಲೇ ಕೆಲಸ ಮಾಡ್ತಾರೆ ಅಂತಲೂ ಸಹ ಹೇಳ್ತಾರೆ. ನಾಳೆ ಬಂದು ನೋಡಿ ಅವ್ರು ಖಂಡಿತವಾಗ್ಲೂ ನಿಮಗೆ ಸಿಗ್ತಾರೆ ಅಂತ ಟೀಚರ್ಸ್ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಗೌತಮ್ ಮತ್ತು ಆನಂದ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ಗೌತಮ್ ಮತ್ತು ಆನಂದ್ ಎಂಥ ಖುಷಿ ಆಗ್ತಾ ಇದೆ ಕಣೋ, ಭೂಮಿಕಾ ನನಗೆ ಸಿಕ್ಬಿಟ್ರು, ಎಷ್ಟು ಖುಷಿ ಆಗ್ತಿದೆ ಅಂದರೆ ಅದು ಹೇಳೋಕ್ಕೆ ಆಗ್ತಿಲ್ಲ ಕಣೋ ಅಂತ ಆನಂದ್ ಅವ್ರಿಗೆ ಗೌತಮ್ ಅವರು ಹೇಳ್ತಾರೆ. ನೀನು ಯೋಚನೆ ಮಾಡಿಬಿಡ ಗೆಳೆಯ, ಖಂಡಿತವಾಗ್ಲೂ ನಾಳೆ ಅತ್ತಿಗೆ ಬರ್ತಾರೆ, ನಾವು ಮಾತಾಡೋಣ, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಆನಂದ್ ಹೇಳ್ತಾರೆ. ಆಗ ಗೌತಮ್ ಅವರು ಹೌದು ಗೆಳೆಯ, ನೀನು ಹೇಳಿದ್ದು ಕರೆಕ್ಟ್ ಅಂತ ಇಲ್ಲಿ ಇಬ್ಬರು ಕೂಡ ಮಾತಾಡೋಕ್ಕೆ ನಿಲ್ತಾರೆ. ಮಾರನೇ ದಿನ ಇಲ್ಲಿ ಭೂಮಿಕಾ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದಿರ್ತಾರೆ. ಆಗ ದೇವಸ್ಥಾನದಲ್ಲಿ ಒಂದು ಹುಡುಗಿ ಬಂದುಬಿಟ್ಟು ಹೂವು ಕೊಟ್ಬಿಟ್ಟು ಹೋಗ್ತಾಳೆ. ಆಗ ಎಲ್ಲರೂ ಕೂಡ ಒಬ್ಬೊಬ್ಬರೇ ಬಂದು ಇಲ್ಲಿ ಭೂಮಿಕಾಗೆ ರೆಡ್ ರೋಸ್ ಕೊಟ್ಬಿಟ್ಟು ಹೋಗ್ತಿರ್ತಾರೆ. ಆಗ ಭೂಮಿಕಾಗೆ ಆಶ್ಚರ್ಯನೇ ಆಗಿಬಿಟ್ಟಿರುತ್ತೆ. ಇದೇನಿದು ಒಬ್ಬೊಬ್ಬರೇ ಹೂವು ಕೊಟ್ಟು ಹೋಗ್ತಿದ್ದಾರಲ್ಲ, ಏನು ಇರಬಹುದು ಇವತ್ತು ಅಂತ ಥಿಂಕ್ ಮಾಡ್ತಾನೆ ಇರ್ತಾರೆ. ಈ ರೀತಿ ಯಾಕೆ ಹೂವು ಕೊಡ್ತಿದ್ದಾರೆ ಅಂತ ಕೇಳ್ತಾರೆ. ಆಗ ಇನ್ನೊಂದು ಹುಡುಗಿ ಬಂದುಬಿಟ್ಟು ಲೆಟರ್ನ ಕೊಡ್ತಾಳೆ. ಅದನ್ನು ನೋಡಿ ಭೂಮಿಕಾ ಅವರು ಏನಮ್ಮ ಇದೆಲ್ಲ, ಎಲ್ಲರೂ ಯಾಕೆ ನನಗೆ ಹೂ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಹುಡುಗಿ ಅಯ್ಯೋ ಟೀಚರ್, ಇದನ್ನು ಓದಿ ನಿಮಗೆ ಗೊತ್ತಾಗತ್ತೆ ಅಂತ ಎಲ್ಲ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಭೂಮಿಕಾ ಅವರು ಏನಿದು, ಯಾರು ಕೊಟ್ಟಿರ್ಬೋದು ಲೆಟರ್ನ ಅಂತ ಓದೋಕ್ಕೆ ಶುರು ಮಾಡ್ತಾರೆ. ಆಗ ಲೆಟರ್ನಲ್ಲಿ ಭೂಮಿಕಾ ಅವರೇ, ನನ್ನನ್ನು ಬಿಟ್ಟು ಇಷ್ಟು ವರ್ಷ ಹೇಗಿದ್ದೀರಾ, ನೀವು ಹತ್ತತ್ರ 5 ವರ್ಷದಿಂದ ನಮ್ಮಿಂದ ದೂರ ಆಗಿ ನಾವು ಎಷ್ಟೊಂದು ನೋವು ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾಕೆ ಈ ರೀತಿ ಮಾಡಿಬಿಟ್ರಿ ಭೂಮಿಕಾ ಅವರೇ, ನೀವು ನನಗೆ ಇದೇ ಊರಲ್ಲಿ ಸಿಕ್ಬಿಟ್ರಿ, ಎಲ್ಲ ದೇವರ ಆಶೀರ್ವಾದ ಅಂತ ಇಲ್ಲಿ ಲೆಟರಲ್ಲಿ ಬರೆದಿರ್ತಾರೆ. ನಿಮಗೆ ಹೂ ಕೊಡೋ ಧೈರ್ಯ ಯಾರಿಗಿದೆ ಭೂಮಿಕಾ ಅವರೇ, ನಾನೇ ನಿಮಗೆ ಹೂ ಕೊಟ್ಟಿದ್ದು ಅಂತ ಆ ಲೆಟರ್ನ ನೋಡಿದಾಗ ಅಲ್ಲಿಗೆ ಭೂಮಿಗೆ ಶಾಕ್ ಆಗುತ್ತೆ. ಏನಿದು ಲೆಟರ್, ಈ ಗೌತಮ್ ಅವರು ಬರೆದಿರೋ ಹಾಗಿದೆ. ಗೌತಮ್ ಅವರು ನನ್ನನ್ನು ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರಾ? ಅಯ್ಯೋ ಗೌತಮ್ ಅವರೇ, ನಿಜವಾಗ್ಲೂ ನಂಬೋಕ್ಕೆ ಆಗ್ತಿಲ್ಲ, ಇಷ್ಟು ವರ್ಷ ಗೌತಮ್ ಅವರನ್ನು ನೋಡಿದೆ, ಈಗ ನನಗೆ ಗೌತಮ್ ಅವರನ್ನು ಹುಡ್ಕೊಂಡು ಬಂದಿದ್ದಾರಲ್ಲ ಅಂತ ಎಲ್ಲ ಕಡೆ ತಿರ್ತಾರೆ. ಗೌತಮ್ ಅವರೇ ನಿಜವಾಗ್ಲೂ ನೀವು ಬಂದುಬಿಟ್ಟಿದ್ದೀರಾ, ನನಗಂತೂ ನಂಬೋಕೆ ಆಗ್ತಾಯಿಲ್ಲ. ಅಥವಾ ಯಾರಾದರೂ ಸುಮ್ಮನೆ ಈ ರೀತಿ ಮಾಡಿರಬಹುದಾ, ಹೇಳೋಕ್ಕಾಗಲ್ಲ ಅಂತ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕ್ತಿರ್ತಾರೆ. ಗೌತಮ್ನ ಆಗ ಇಲ್ಲಿ ಭೂಮಿಕಾ ಎದುರುಗಡೆ ಬಂದು ನಿಂತ್ಕೊತಾರೆ. ಅದನ್ನು ನೋಡಿದ ಭೂಮಿಕಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಒಂದು ಕಡೆ ತುಂಬಾ ಶಾಕ್ ಆಗ್ತಾರೆ, ಮತ್ತು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇದು ನಿಜಾನಾ ಅಥವಾ ಭ್ರಮೇನಾ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ಗೌತಮ್ ನೋಡ್ತಾನೆ ಇರ್ತಾನೆ. ಆಗ ಗೌತಮ್ ಅವರು ಇದು ನಿನ್ನ ಭ್ರಮೆ ಅಲ್ಲ ಭೂಮಿಕಾ ಅವರೇ, ನಿಜವಾಗ್ಲೂ ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೀನಿ. ಯಾಕೆ ಭೂಮಿಕಾ ಅವರೇ ನನಗೆ ಈ ರೀತಿ ಮಾಡಿಬಿಟ್ರಿ, ನೀವು ನನ್ನ ಮನಸ್ಸನ್ನು ಯಾಕೆ ಸ್ವಲ್ಪನೂ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಬಿಟ್ಟು ಯಾಕೆ ಬಂದುಬಿಟ್ರಿ ಹೊರಗಡೆ ಅಂತ. ನಾನು ಏನು ಮಾಡಿದ್ದೀನಿ, ಇಷ್ಟು ದಿನ ನಿಮಗೋಸ್ಕರ ಹುಡುಕ್ತಾ ಇದ್ದೆ ಭೂಮಿಕಾ ಅವರೇ, ನಿಮಗೋಸ್ಕರ ಹುಡುಕ್ದೇ ಇರೋ ಜಾಗ ಇಲ್ಲ, ಎಲ್ಲ ಕಡೆ ಹುಡುಕಿದ್ದೀನಿ, ರಾತ್ರಿ ಹಗಲು ಅಂತ ಹುಡುಕಿದ್ದೀನಿ ನಿಮಗೋಸ್ಕರ. ಆದರೆ ನೀವು ಯಾಕೆ ನನಗೆ ಈ ರೀತಿ ಮಾಡಿಬಿಟ್ರಿ, ಏನೂ ಹೇಳ್ದೆ ಹೋಗಿಬಿಟ್ರಲ್ಲ ಭೂಮಿಕಾ ಅವರೇ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರಲ್ಲ ಅಂತ ನಿಮಗೆ ಗೊತ್ತಿದ್ದರೂ ನನ್ನನ್ನು ಬಿಟ್ಟು ಹೋಗಿಬಿಟ್ರಲ್ಲ ಭೂಮಿಕಾ ಅವರೇ ನೀವು ಅಂತ ಹೇಳ್ತಿರ್ತಾರೆ. ಆಗ ಭೂಮಿಕಾ ಅವರು ಗೌತಮ್ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ. ಆಗ ಗೌತಮ್ ಅವರು ದಯವಿಟ್ಟು ನೀವು ಅಳಬೇಡಿ ಭೂಮಿಕಾ ಅವರೇ, ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಹೊರಗಡೆ ಬರಬಾರ್ದು ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ. ಆಗ ಭೂಮಿಕಾ ಅವರು ಗೌತಮ್ ಅವರೇ ನಿಮ್ಮನ್ನು ನೆನೆಸ್ಕೊಳ್ತಿದ್ದ ದಿನವೇ ಇಲ್ಲ, ದಿನವೆಲ್ಲ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ. ಆದರೆ ಏನು ಮಾಡೋದು, 5 ವರ್ಷ ಆದಮೇಲೆ ನೀವು ನನಗೆ ಸಿಗ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜಕ್ಕೂ ತುಂಬಾ ಖುಷಿ ಆಗ್ತಾಯಿದೆ ಗೌತಮ್ ಅವರೇ, ಮತ್ತು ನೀವು ನನಗೆ ಸಿಕ್ಬಿಟ್ರಿ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ
ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅವತ್ತು ನಾನು ಮನೆ ಬಿಟ್ಟು ಬರೋಕ್ಕೆ ಕಾರಣ ಇದೆ ಗೌತಮ್ ಅವರೇ. ಹಾಗಾಗಿ ನೀವು ಚೆನ್ನಾಗಿರಬೇಕು ಅಂತಲೇ ನಾನು ಬಂದಿದ್ದು. ಇಲ್ಲಿ ತನಕ ಭೂಮಿ ಹೇಳ್ತಾರೆ. ಆಗ ಗೌತಮ್ ಅವರು, ಅದೆಲ್ಲ ನನಗೆ ಗೊತ್ತು ಭೂಮಿಕಾ, ನಿಮ್ಮದೇನೂ ತಪ್ಪಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರನೇ ನಾನು ನಿಮ್ಮನ್ನು ಹುಡುಕ್ತಾ ಇದ್ದೆ ಇಷ್ಟು ದಿನಗಳ ಕಾಲ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ. ಆಗ ಗೌತಮ್ ಅವರು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಭೂಮಿಕಾ ಅವರೇ, ನಿಜವಾಗ್ಲೂ ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ. ನೀವು ನನಗೆ ಸಿಕ್ಬಿಟ್ರಿ ಅಂತ ಹೇಳಿಬಿಟ್ಟು ಭೂಮಿಕಾ ತಪ್ಕೋತಾರೆ. ಆಗ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಕೂಡ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಗೌತಮ್ ಅದು ಸಖತ್ ಖುಷಿಯಿಂದ ಕಣ್ಣೀರು ಹಾಕ್ತಾ ಇದ್ದರೆ ಭೂಮಿಕಾ ಅವರು, ಯಾಕೆ ಗೌತಮ್ ಅವರು ಈ ರೀತಿ ಹೇಳ್ತಾ ಇದ್ದೀರಾ? ನಾನು ಸಿಕ್ಬಿಟ್ನಲ್ಲ, ಇನ್ಮೇಲೆ ನಮ್ಮನ್ನು ಯಾರು ಕೂಡ ದೂರ ಮಾಡೋಕ್ಕಾಗಲ್ಲ ಗೌತಮ್ ಅವರೇ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ತಿರ್ತಾರೆ. ಆಗ ಭೂಮಿಕಾ ಅವರು, ಅಲ್ಲ ಗೌತಮ್, ಅದೆಲ್ಲ ಸರಿ, ನೀವು ಯಾಕೆ ಈ ರೀತಿ ಇದ್ದೀರಾ? ನೀವು ಯಾವತ್ತಿದ್ರೂ ಸೂಟು ಬೂಟು ಹಾಕ್ಕೊಂಡು ಕಾರಲ್ಲಿ ಜುಮ್ ಅಂತ ಹೋಗ್ತಾ ಇದ್ರಲ್ವಾ? ಇದೇನಿದು ನಿಮ್ಮ ಅವತಾರ? ಈ ರೀತಿ ಯಾಕಿದ್ದೀರಾ ಅಂತ ಇಲ್ಲಿ ಭೂಮಿಕಾ ಅವರು ಕೇಳ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ, ಅದೆಲ್ಲ ದೊಡ್ಡ ಕತೆ ಭೂಮಿಕಾ ಅಂತ ಹೇಳ್ತಾರೆ. ಆಗ ಏನಾಯಿತು ಗೌತಮ್ ಅವರೇ, ಯಾಕೆ ಈ ರೀತಿ ಇದ್ದೀರಾ ಅಂತ ಮತ್ತೆ ಕೇಳ್ತಾರೆ. ಅವರು ಅದು ಶಕುಂತಲಾ ಮತ್ತು ಜಯದೇವ್ ಎಲ್ಲ ವಿಷಯವನ್ನು ಇಲ್ಲಿ ಭೂಮಿಕಾ ಮುಂದೆ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಭೂಮಿಕಾಗೆ ಸಖತ್ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಗೌತಮ್ ಅವರೇ? ಅವರು ಇಷ್ಟೆಲ್ಲ ನಿಮಗೆ ತೊಂದರೆ ಕೊಟ್ರಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಹೌದು ಭೂಮಿಕಾ ಅವರೇ, ಆಸ್ತಿನೆಲ್ಲ ಅವ್ರ ಹೆಸರಿಗೆ ಬರೆದ್ಬಿಟ್ಟು ಬಂದಿದ್ದೀನಿ. ನನಗೆ ಯಾವ ಆಸ್ತಿನೂ ಬೇಡ. ನನ್ನ ಆಸ್ತಿ ಎಲ್ಲ ನೀವು ಭೂಮಿಕಾ ಅವರೇ, ನೀವು ಮತ್ತು ನನ್ನ ಮಗ ಇಬ್ಬರೇ ನನ್ನ ಆಸ್ತಿ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ. ಆಗ ಭೂಮಿಕಾಗೆ ತುಂಬಾ ಬೇಸರವಾಗ್ತಿರುತ್ತೆ. ಆದರೂ ಆ ಶಕುಂತಲಾ ಯಾಕೆ ಇಷ್ಟೊಂದು ಮೋಸ ಮಾಡಿಬಿಟ್ಲು? ನಾನು ಗೌತಮ್ ಅವ್ರನ್ನ ಚೆನ್ನಾಗಿರ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಬಿಟ್ಲು. ಯಾವುದೇ ಕಾರಣಕ್ಕೂ ಅವಳನ್ನು ಸುಮ್ಮನೆ ಬಿಡಬಾರ್ದು ಅಂತ ಇಲ್ಲಿ ಭೂಮಿಕಾ ಅಂದ್ಕೊಳ್ತಾ ಇರ್ತಾಳೆ. ಆಗ ಭೂಮಿಕಾ ಅವರು, ಅಲ್ಲ ಗೌತಮ್ ಅವರೇ, ನಿಮಗೋಸ್ಕರ ಅಂತ ನಾನು ಆ ಮನೆ ಬಿಟ್ಟು ಎಲ್ಲವನ್ನೂ ಬಿಟ್ಟು ಬಂದಿದ್ದೆ. ಆದರೆ ನೀವು ಆ ಆಸ್ತಿನೆಲ್ಲ ಬರೆದು ಕೊಟ್ಟು ಬಂದಿದ್ದೀರಲ್ಲ, ನಿಮ್ಮನ್ನು ಇಂಥ ಪರಿಸ್ಥಿತಿಯಲ್ಲಿ ನನಗೆ ನೋಡೋಕ್ಕಾಗ್ತಾ ಇಲ್ಲ ಗೌತಮ್ ಅವರೇ ಅಂತ ಹೇಳ್ತಾರೆ. ನೀವು 5 ವರ್ಷದಿಂದ ಈ ರೀತಿ ಕೆಲಸ ಮಾಡಿಕೊಂಡು ಈ ರೀತಿ ಇದ್ದೀರಾ ಅಂದರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ ಗೌತಮ್ ಅವರೇ. ನೀವು ಮಾಡ್ತಾ ಇರೋ ಕೆಲಸ ಎಲ್ಲಿ? ಆ ಶಕುಂತಲಾ ಅವರು ನಿಮಗೆ ಇಷ್ಟೊಂದು ಮೋಸ ಮಾಡಿಬಿಟ್ರು. ನಿಮ್ಮನ್ನು ಈ ರೀತಿ ಮಾಡ್ತಾರೆ ಅಂತ ನಿಜವಾಗ್ಲೂ ನಾನು ಕಲ್ಪನೆಯೂ ಸಹ ಮಾಡ್ಕೊಂಡಿರಲಿಲ್ಲ ಗೌತಮ್ ಅವರೇ. ನೀವು ಚೆನ್ನಾಗಿರ್ತೀರಿ ಅಂತಲೇ ನಾನು ಆ ಮನೆ ಬಿಟ್ಟು ಬಂದುಬಿಟ್ಟೆ. ಆದರೆ ಇಷ್ಟೊಂದು ನೀವು ಕಷ್ಟ ಅನುಭವಿಸ್ತಿರ್ತೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಗೌತಮ್ ಅವರೇ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಆ ಶಕುಂತಲಾ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಗೌತಮ್ ಅವರೇ ಅಂತ ಹೇಳ್ತಾ ಇರ್ತಾಳೆ. ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಇಲ್ಲಿ ಭೂಮಿಕಾ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು, ಅದೆಲ್ಲ ಬಿಡಿ ಭೂಮಿಕಾ ಅವರೇ, ನನ್ನ ಮಗ ಎಲ್ಲಿ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ಅದು ಗೌತಮ್ ಅವರೇ, ಅವನ ಮನೇಲಿದ್ದಾನೆ, ನಿಮ್ಮ ಥರನೇ ಇದ್ದಾನೆ ಗೌತಮ್ ಅವರೇ ಅಂತ ಇಲ್ಲಿ ಭೂಮಿಕಾ ಹೇಳ್ತಾರೆ. ಆಗ ಭೂಮಿಕಾ ಅವರು, ಗೌತಮ್ ಅವರೇ, ಆದರೂ ನೀವು ತಪ್ಪು ಮಾಡಿಬಿಟ್ರಿ ಅನ್ನಿಸ್ತಾ ಇದೆ ಅಂತ ಆಸ್ತಿನ ಯಾಕೆ ಅವ್ರ ಹೆಸ್ರಿಗೆ ಬರೆದು ಕೊಟ್ರಿ? ಆದರೆ ಆ ಮನೆತನದ ಪ್ರಶ್ನೆ ಏನಾಗುತ್ತೆ? ಅವರೆಲ್ಲ ಖಂಡಿತವಾಗ್ಲೂ ಸುಮ್ಮನೆ ಇರ್ತಾರಾ? ಆ ಮನೆ ಆಸ್ತಿನೆಲ್ಲ ತಿಂದು ತೆಗ್ದುಬಿಡ್ತಾರೆ. ನಾನು ಯಾಕೆ ಬಂದಿದ್ದೆ ಹೇಳಿ? ನೀವು ಚೆನ್ನಾಗಿರಬೇಕು ಅಂತ ಹೊರತು ಅಲ್ಲಿ ಚೆನ್ನಾಗಿರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ಮನ್ನು ಬಿಟ್ಬಿಟ್ಟು ಬಂದಿದ್ದೆ. ಆಗ ಅಲ್ಲಿಗೆ ಆನಂದ್ ಕೂಡ ಬರ್ತಾರೆ. ಅದಕ್ಕೆ ಅಂತ ಕರೀತಾರೆ. ಆಗ ಭೂಮಿಕಾ ಅವರು, ಆನಂದ್ ಅವರೇ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆಗ ಆನಂದ್ ಅವರು, ಇದ್ದೀವಿ ಅದಕ್ಕೆ, ನೀವು ಹೇಗಿದ್ದೀರಾ? ನೀವು ಮನೆಯಿಂದ ಹೋದ್ಮೇಲೆ ಎಲ್ಲ ಖುಷಿನೂ ಹೊರಟು ಹೋಗ್ಬಿಡ್ತು ಅದಕ್ಕೆ ಅಂತ ಇಲ್ಲಿ ಆನಂದ್ ಹೇಳ್ತಾ ಇರ್ತಾರೆ. ಭೂಮಿಕಾ ಅವರು, ಗೌತಮ್ ಅವರೇ, ಶಕುಂತಲಾ ಅವ್ರನ್ನ ಸುಮ್ಮನೆ ಬಿಡಬಾರ್ದು, ನಾವು ವಾಪಸ್ ಹೋಗಲೇಬೇಕು ಗೌತಮ್ ಅವರೇ ಅಲ್ಲಿಗೆ ಅಂತ ಇಲ್ಲಿ ಭೂಮಿಕಾ ಹೇಳ್ತಿರ್ತಾರೆ. ಆಗ ಗೌತಮ್ ಅವರು, ಅಯ್ಯೋ ಅವ್ರ ಸಹವಾಸನೆ ಬೇಡ ಭೂಮಿಕಾ ಅವರೇ ಅಂತ ಹೇಳ್ತಾರೆ. ಇಲ್ಲಿ ಭೂಮಿಕಾ ಅವರು, ಇಲ್ಲ ಗೌತಮ್ ಅವರೇ, ಬಿಡೋ ಮಾತೇ ಇಲ್ಲ, ನೀವು ಚೆನ್ನಾಗಿರ್ತೀರಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟೆಲ್ಲ ಆದಮೇಲೆ ನಾವು ತೆಗೆದುಕೊಳ್ಳಲೇಬೇಕು ಆ ನಿರ್ಧಾರನ ಅಂತ ಹೇಳ್ತಾಳೆ ಭೂಮಿಕಾ. ಆಗ ಅದನ್ನು ಕೇಳಿಸ್ಕೊಂಡ ಆನಂದ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ ಅಂತ ಇಲ್ಲಿ ಭೂಮಿಕಾ ಮತ್ತು ಗೌತಮ್ ಪುನಃ ಮನೆಗೆ ಹೋಗ್ತಾರಾ ಇಲ್ವಾ ಅಂತ ನಾವು ಕಾದು ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.